ಕಾಲ್ಗೆನ ಬಿಗಿಯಾಗಿ ಇಟ್ಕೊಂಡು ರಾಜಕಾರಣ ಮಾಡೋದು ಕಲ್ತ್ಕೊಳ್ಳಿ ಚಲುವರಾಯಸ್ವಾಮಿ ಅವರೇ. ನಿಮಗೆ ಶೋಭೆ ತರಲ್ಲ, ಇದು ಒಳ್ಳೇದಲ್ಲ, ಇದು ಮುಂದಿನ ಪೀಳಿಗೆ ಒಳ್ಳೇದಾಗಲ್ಲ. ಜನ ಕ್ಷಮಿಸಲ್ಲ ನಿಮ್ಮನ್ನ. ದೇವೇಗೌಡರು ಕುಮಾರಸ್ವಾಮಿ ಮಾತಾಡ್ಬೇಕಾದ್ರೆ, ಕುಟುಂಬದ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಚಲುವರಾಯಸ್ವಾಮಿ ಅವರು. ಇದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ನಾಡಿದ್ದು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ ಅಂತ, ಅದು ಅವ್ರ ಪಕ್ಷ. ನಮಗೂ ಮುಖ್ಯಮಂತ್ರಿಗಳೇ ಅವರು. ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಮೇಲೆ ನಮಗೂ ಮುಖ್ಯಮಂತ್ರಿಗಳೇ. ನಾವು ಅದನ್ನು ಸ್ವಾಗತ ಮಾಡ್ತೀವಿ, ಸ್ವಾಗತ ಮಾಡಲೇಬೇಕು. ಅವ್ರು ಒಳ್ಳೆಯದಾಗಲಿ, ಈ ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಲಿ, ನಿಷ್ಠಾವಂತ. ಆ ಪಕ್ಷಕ್ಕೆ ಅವರು ಪ್ರಾಮಾಣಿಕವಾಗಿದ್ದರು ಅಂತ ನಾವು ಕೇಳಿದ್ದೀವಿ. ನಿಷ್ಠೆಗೆ ಒಂದು ಅವಕಾಶ ಸಿಕ್ಕಿದೆ, ಮಾಡ್ಕೊಂಡು ಹೋಗಲಿ. ಈ ನಮ್ಮನೇಲಿ ಹೇಳ್ತಾರೆ ಉಂಡು ಮನೆ ಜಂತಿ ಎಳೆಯೋ ಕೆಲಸ ಅಂತ. ಈ ಉಂಡು ಮನೆ ಜಂತಿ ಎಳೆಯೋ ಕೆಲಸ ಯಾರೂ ಮಾಡಬಾರ್ದು. ತಾತ್ಕಾಲಿಕ ಒಳ್ಳೇದಾಗ್ಬೋದೇನೋ ಅಷ್ಟೇ. ನೀವು ಯಾರು, ಎಲ್ಲಿದ್ರಿ, ಹೆಂಗೆ ಬಂದ್ರಿ, ನಿಮ್ಮನ್ನು ಬೆಳೆಸ್ತೋರು ಯಾರು, ನಿಮ್ಮ ಬೆಳ್ಳಿಡ್ಕೊಂಡು ಕರ್ಕೊಂಡು ಹೋದವ್ರು ಯಾರು, ನಿಮ್ಮ ರಾಜಕೀಯದ ಮಾರ್ಗದರ್ಶಕರು ಯಾರು, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಾತಾಡಬೇಕಾದ್ರೆ. ಇವತ್ತು ಶಿವಕುಮಾರ್ ಅವರು, ಗೌರವಾನ್ವಿತ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದಿಂದ ಯಾರೊಬ್ಬರು ಒಂದು ಚಕಾರ ಎತ್ತಿಲ್ಲ, ಒಂದು ಮಾತಾಡಿಲ್ಲ. ಬೆಳಬೆಳಗ್ಗೆ ಎದ್ದು ಬಂದು ದೇವೇಗೌಡರ ಮೇಲೆ ಸೂತಕ ಛಾಯೆ ಅಂತ ಹೇಳಬೇಕಾದ್ರೆ ಈ ಭೂಮಿಯನ್ನು ಹರಾಜಾಗ್ತಾ ಇದ್ದಾರೆ ಈ ಮನುಷ್ಯ ಅಂತ ನನಗನ್ನಿಸ್ತದೆ. ಮಂಡ್ಯದ ಭೂಮಿಯನ್ನು, ಮಂಡ್ಯದ ಮಣ್ಣನ್ನು, ಮಂಡ್ಯದ ಗಟ್ಟಿತನನ, ಮಂಡ್ಯದ ಗಂಡತನನ ಹರಾಜಾಕಿ ಬಟ್ಟಂಗಿತನನ ಮೆರ್ಕೊಂಡು ಮಂತ್ರಿ ಆಗಿ ಹೊರಟಿರ್ತಕ್ಕಂಥ ವ್ಯಕ್ತಿ ಇವ. ಅಂದರೆ ಇವ್ರಿಗೆಲ್ಲ ಅವಕಾಶ ಏನು ಅಂದರೆ, ಈ ಭೂಮಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥವ್ರು ದೇವೇಗೌಡರು, ಕುಮಾರಸ್ವಾಮಿ ಅವರು, ಜಾತ್ಯತೀತ ಜನತಾದಳದ ಪಕ್ಷ. ಅವ್ರನ್ನ ಬೈದ್ರೆ ಅಷ್ಟೇ ನನಗೆ ಜಾಗ, ಇನ್ನೇನಿಲ್ಲ. ಈಗ ಸುರೇಶ್ ಗೌಡರು ಹೇಳಿದ್ರು ನಾಗಮಂಗಲದಲ್ಲಿ ಭೂಮಿ ಹಗರಣ, ಲೋಕಾಯುಕ್ತರು ಬಂದರು ಮಳವಳ್ಳಿಯಲ್ಲಿ ಭೂಮಿ ಹಗರಣ, ಶಾಸಕರೇ ಹೇಳ್ತಾರೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ಹಗರಣ. ಇವರು ಉಸ್ತುವಾರಿ ಮಂತ್ರಿ ಕೆಲಸ ಮಾಡ್ತಿಲ್ವ ಮಾಜಿ ಮಂತ್ರಿ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು? ಏನು ಮಾಡ್ತಾವ್ರು ಇವರು? ದೇವೇಗೌಡರು ಕುಮಾರಸ್ವಾಮಿ ಅವರು ಬೈಯೋದು ಅಷ್ಟೇ ಇವ್ರ ಕೆಲಸ, ಅಲ್ಲೇ ಕಾಲ ಕಳೀತಾವ್ರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ಜಾತ್ಯತೀತ ಜನತಾದಳ ಸಂಪೂರ್ಣ ನಾಶ ಆಗೋದದ? ಇರಲಿಲ್ವೇ ಶಿವಕುಮಾರ್ ಅವರು? ಕೈ ಜೋಡೆತ್ತು ಅಂದ್ಕೊಂಡು ಹೋಗಿಲ್ವೇ? ಈಗ ಅದೇ ಸಿದ್ದರಾಮಯ್ಯನ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ವೇ? ಪರಮೇಶ್ವರ್ ಅವರು ಅನುಮೋದನೆ ಮಾಡಿಲ್ವೇ? ಮಾಡ್ಕೊಂಡು ಹೋಗಲಿ, ಅದು ಅವ್ರ ಪಕ್ಷ. ಅವ್ರ ಪಕ್ಷ ಶಿವಕುಮಾರ್ನವ್ರು ಮಾಡ್ತಾರೋ, ಪರಮೇಶ್ ಸಾಹೇಬರು ಮಾಡ್ತಾರೋ, ಖರ್ಗೆ ಸಾಹೇಬರು ಮಾಡ್ತಾರೋ, ಅವರು ಬಿಟ್ಟದ್ದು. ಯಾರಾದರೂ ನಮಗೇನು? ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ವಿರೋಧ ಮಾಡಿರಲಿಲ್ವೇ? ವಿರೋಧ ಪಕ್ಷ ಇರೋದು ವಿರೋಧ ಮಾಡೋಕ್ಕೆ, ಕೆಟ್ಟ ಕೆಲಸ ಮಾಡಿದಾಗ ವಿರೋಧ ಮಾಡೋಕ್ಕೆ ಅಷ್ಟೇ. ಏನೂ ಮಾತಾಡದೇ ಇರತಕ್ಕಂಥ ಒಂದು ಗೌರವಾನ್ವಿತ ಕುಟುಂಬ, ಈ ದೇಶ ಆಳಿದಂಥ ಕುಟುಂಬ, ರಾಜ್ಯ ಆಳಿದಂಥ ಕುಟುಂಬದ ಬಗ್ಗೆ ನೀವು ಜಾತಿ ಹಿಡಿದು ಈ ರೀತಿ ಸೂತಕದ ಛಾಯೆ ಇದೆ ಅವ್ರ ಮಲ್ಲಿ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗಲ್ವಾ ಚಲುವರಾಯಸ್ವಾಮಿ ಅವರೇ ನಿಮಗೆ? ಈ ಥರದ ರಾಜಕಾರಣ ನೀವು ಮಾಡಬೇಕಾ? ಮಂಡ್ಯ ಗಂಡ ಭೂಮಿಲಿ ಹುಟ್ಟಿ ಉಸ್ತುವಾರಿ ಮಂತ್ರಿಯಾಗಿ ಈ ಪಕ್ಷದಲ್ಲಿ ಅನುಭವಿಸಿ, ಈ ಪಕ್ಷದಲ್ಲಿ ಉಂಡು ತಿಂದು ಇಷ್ಟಪ್ಪ ಎತ್ತರಕ್ಕೆ ಬೆಳೆದು ಆ ಮನೆನ ನೀವು ಕೆಟ್ಟ ದೃಷ್ಟಿ ನೋಡ್ತಿರಲ್ಲ, ಇದು ನಿಮ್ಗೆ ಒಳ್ಳೇದಾಯ್ತದ? ಆಗಲಿ, ಒಪ್ಕೋತೀನಿ ನಿಮ್ಮನ್ನು. ಹೇಳಿ ಶಿವಕುಮಾರ್ ಪರವಾಗಿ ಮಾತಾಡಿ. ಒಂದೇ ಒಂದಿನ ಇಷ್ಟೆಲ್ಲ 6 ತಿಂಗಳು ವರ್ಷದಿಂದ ನಡೀತಿತ್ತಲ್ಲ, 6 ತಿಂಗಳಿಂದ ಈಚೆಗೆ 2 ವರ್ಷ ಅವ್ರ ಕಮಿಟ್ಮೆಂಟು. ಒಂದೇ ಒಂದಿನ ಗಟ್ಟಿಯಾಗಿ ನಿಂತ್ಕೊಂಡು ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಹೇಳಿದರೆ ಇವತ್ತು ನೀವು ಮಾತನ್ನು ಒಪ್ಕೋತಿದ್ದೆ. ನೀವು ಯಾವ ಸೀಮೆ ಒಕ್ಕಲಿಗ ನಾಯಕರು ನೀವು? ಶಿವಕುಮಾರ್ ಮುಖ್ಯಮಂತ್ರಿ ಅವರು ಬೆಳಗ್ಗೆ ಎದ್ದು ಹೋಗಬೇಕು, ಇಲ್ಲಿ ಗಂಟೆ ಸಿದ್ದರಾಮಯ್ಯ ಉಳ್ಕೊಂಡು ನಿಂತಿರ್ಬೇಕು, ರಾತ್ರಿ ಸಿದ್ದರಾಮಯ್ಯ, ಬೆಳಗ್ಗೆ ಹೊತ್ತು ಶಿವಕುಮಾರ್ ಅಣ್ಣ. ಮಾಡಿರಿ ನಿಮ್ಮ ಪಕ್ಷ, ನೀವು ಏನಾದರೂ ಮಾಡ್ಕೊಳ್ಳಿ, ನಮಗದ್ರ ಅವಶ್ಯಕತೆ ಇಲ್ಲ. ನಮ್ಮ ಸುದ್ದಿಗೆ ಯಾಕೆ ಬರ್ತೀರಿ ನೀವು? ದೇವೇಗೌಡರ ಮನೆಗೆ ಯಾಕೆ ಬರ್ತೀರಿ ನೀವು? ಈಗ ಉಂಡನ್ನ ಅರಗಲ್ವಾ ನಿಮಗೆ? ಉಂಡನ್ನ ಅರಗಲ್ವೇನ್ರಿ ಚಲುವರಾಯಸ್ವಾಮಿ ಅವರೇ? ಸ್ವಲ್ಪ ಗೌರವ. ಜನ ನೋಡ್ತಾ ಇರ್ತಾರ್ರಿ, ಜನ ನೋಡ್ತಾರೆ. ನಾಗಮಂಗಲ ಜನ ಭಾಳ ಬುದ್ಧಿವಂತ ಜನ. ನೀವೇ 50,000 ಗೆಲ್ಲ ಸುರೇಶ್. ಈ ಸುರೇಶಪ್ಪ ಕರೆಕ್ಟಾಗಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ಇರ್ತಿರ್ಲಿಲ್ಲ. ಇವು ಸ್ವಾಭಿಮಾನ ಅಂತ ಅವ್ರ ಹತ್ರಕ್ಕೆ ಹೋಗಲಿಲ್ಲ ಅಷ್ಟೇ. ಈಗ ತಾನೇ ನಾಗಮಂಗಲ ಪರಿಸ್ಥಿತಿ ಏನು? ಇಲ್ಲೆಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀರಿ? ಯಾಕೆ ದೇವೇಗೌಡ ಸುದ್ದಿ ಮಾಡ್ತಾ ಇರ್ತೀರಿ? ಈ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಶಿವಕುಮಾರ್ ಪರ ನಿಂತವರು ಮಂಡ್ಯ ಮೇಲೆ ಮದ್ದೂರ ಮೇಲೆ ಇಬ್ಬರೇ. ನಾವು ಗಂಟಾಘೋಷವಾಗಿ ಹೇಳ್ತೀವಿ, ನಾವು ವಿರೋಧ ಪಕ್ಷ ದೂರದಿಂದ ನೋಡಿದ್ದೀವಿ. ನೀವೆಲ್ಲ ಔಸ್ಕೊಂಡಿದ್ರಿ. ಎಲ್ಲಿ ಮಾತಾಡ್ಬಿಟ್ರೆ ಬೆಳಗ್ಗೆ ಸಿದ್ದರಾಮಯ್ಯ ಕಿತ್ತಾಕ್ಬಿಡೋಣ ಅಂತ.
ಈಗ ಡಿ ಕೆ ಆದರೂ ಡಿ ಕೆ ಹೇಳಪ್ಪ, ಒಂದೇ ಒಂದು ದಿನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಗಟ್ಟಿಯಾಗಿ ಹೇಳಿದಿರೇನ್ರಿ? ಆಗ್ಬಿಟ್ರು ಹೋಗಬೇಕು, ದೇವ್ರು ಬೈಬೇಕು, ಕರ್ಕೊಂಡು ಕುಣಿಸ್ಕೋಬೇಕು, ನಿಮ್ಮ ಕುಣಿಸ್ಗಳು ದೇವ್ರು ಬೈಕು ಬರಬೇಕು ಮಂಡ್ಯದಲ್ಲಿ ಅಂತ ಅಷ್ಟೇ ಕುಣಿಸ್ಕೋಬೇಕೇ ಹೊರತು ಮಂಡ್ಯ ಅಭಿವೃದ್ಧಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ಗೌರವವಾಗಿರೋದು ಕಲ್ತ್ಕೊಳ್ಳಿ. ಚುನಾವಣೆ ಹತ್ರ ಬರ್ತಾ ಇದೆ, ನಾವು ಇನ್ನೂ ಬೀದಿಗೆ ಬರ್ತೀವಿ, 3 ವರ್ಷ ನೋಡ್ದು. ಈಗಲೂ ನಾವು 6 ತಿಂಗಳು ಮಾತಾಡಲ್ಲ, ಸರ್ಕಾರ ಕೊಡಬೇಕು. ಶಿವಕುಮಾರ್ ಹೊಸ್ತಾ ಬಂದವರು, ಒಳ್ಳೇದಾಗಲಿ, ನಾವು ಆಗಲೇ ಹೇಳಿದ್ದೀವಿ, ಈಗಲೂ ಹೇಳ್ತೀವಿ, ಒಳ್ಳೆ ಕೆಲಸ ಮಾಡಲಿ ಅವರು ಅಂತ. ಆ ಪಕ್ಷ ಆಶೀರ್ವಾದ ಮಾಡಿದೆ, ಪಕ್ಷಕ್ಕೆ ದುಡಿದವರ ಮನುಷ್ಯ ಮಾಡಲಿ, ಸಂತೋಷ. ನಿಮಗೇನ್ರಿ ನಾವು ನಿಜವಾದ ಸೂತ್ಕ ನಿಮಗೆ ಇದು ಯಾವುದೋ ಒಂದು ಲೋಕಲ್ ಮೀಡಿಯಾದಲ್ಲಿ ನೋಡಿದೆ ನಾನು, ಅದು ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ನೋಡಿದೆ, ಸ್ಟೇಟ್ ಲೆವೆಲ್ ಮೀಡಿಯಾನೇ ಅದೂ. ಆಗಲೇ ವೈಭವೀಕರಿಸ್ಕೊತಾ ಇದ್ದೀರಿ ನೀವು. ಒಕ್ಕಲಿಗ ನಾಯಕ ಈ ಭಾಗದಲ್ಲಿ ಹಳೆ ಮೈಸೂರಲ್ಲಿ ಶಿವಕುಮಾರ್ ತೆಗೆದು ಇವ್ರನ್ನೇ ಕಟ್ಟಿಬಿಡ್ತಾರೆ, ನೀವೇ ಬರ್ಸ್ಕೊತಾ ಇದ್ದೀರಿ. ಶಿವಕುಮಾರ್ ಕಿವಿ ಸೂರ್ಯಕಾಂತಿ ಮುಡ್ಕೊಂಡಿದ್ದಾರೆ, ನೀನು ಮುಂದೆ ಬಿಟ್ಬಿಡೋಕ್ಕೆ. ಅವ್ರಿಗೆ ಗೊತ್ತಿದೆ ಯಾರ್ಯಾರು ನೆಲೆಯಲ್ಲಿ ಹೆಂಗಿರಬೇಕು, ಯಾರ್ಯಾರು ಯಾವತ್ತು ಏನು ಮಾಡೋರು. ನಿಮ್ಮನ್ನು ಬಿಡಲ್ಲ, ಇಟ್ಕೊಂಡು ಹೋಯ್ತಾರೆ ಜೊತೆಲಿ, ಬೇಕು ಬಿಟ್ಬಿಡಲ್ಲ. ಅವ್ರೂ ಗೌರವಾಗಿರಿ, ಹಿಂದೆ ಇರಿ. ನಿಮ್ಮ ಪಕ್ಷ ನೀವು ಕಟ್ಕೊಳ್ಳಿ, ನಿಮ್ಮ ಪಕ್ಷ ಹಂಗಾರ ಬೆಳೆಸ್ಕೊಳ್ಳಿ, ಅದು ನಿಮ್ಮ ಪಕ್ಷ ಅಲ್ವೇ ಅಲ್ಲ ಅದು. ನೀವು ಇಲ್ಲಿಂದ ಅಲ್ಲಿಗೆ ಗಂಜಿ ಕೇಂದ್ರಕ್ಕೆ ಹೋಗಿರೋ, ನೀವು ಗಂಜಿ ಕೇಂದ್ರ ಇದ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಲ್ಲ. ಈ ಪಕ್ಷ ಕಟ್ಟಿ ಬೆಳೆಸ್ತವ್ರು ನೋವಾಗಲ್ಲೇನ್ರಿ? ಇಲ್ಲೇ ಇದ್ದವ್ರು ನೀವು. ದಯಮಾಡಿ ನಾಲ್ಗೆನ ಬಿಗಿಯಾಗಿ ಇಟ್ಕೊಂಡು ರಾಜಕಾರಣ ಮಾಡೋದು ಕಲ್ತ್ಕೊಳ್ಳಿ ಚಲುವರಾಯಸ್ವಾಮಿ ಅವರೇ. ನಿಮಗೆ ಶೋಭೆ ತರಲ್ಲ, ಇದು ಒಳ್ಳೇದಲ್ಲ, ಇದು ಮುಂದಿನ ಪೀಳಿಗೆ ಒಳ್ಳೇದಾಗಲ್ಲ. ಜನ ಕ್ಷಮಿಸಲ್ಲ ನಿಮ್ಮನ್ನ. ದೇವೇಗೌಡರು ಕುಮಾರಸ್ವಾಮಿ ಮಾತಾಡ್ಬೇಕಾದ್ರೆ, ಕುಟುಂಬದ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಚಲುವರಾಯಸ್ವಾಮಿ ಅವರು. ನಮಸ್ಕಾರ.